ಕಂಪೆ ಯೂಟ್ಯೂಬ್ನಾಗ ಇವತ್ತಿನ ಏನಪ್ಪ ಅಂದ್ರೆ ಕೊಬ್ಬರಿ ಚಟ್ನಿ ತುಪ್ಪ ಅನ್ನ ಯಾವ ಥರ ಮಾಡೋದಂತ ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟಿಗೆ ಕೊಬ್ಬರಿನ ಹೊಡ್ಕೊಂಡು ಈ ಥರ ಹೆಚ್ಕೊಂಡು ಸಣ್ಣಕ್ಕೆ ಎಳ್ಗೆ ಮನೆಗೆಲ್ಲ ಹೆಚ್ಕೊಂಡಿನಿ. ಹೆಚ್ಕೊಂಡೆಲ್ಲ ಆದಮೇಲೆ ಈ ಥರ ಸಣ್ಣಕ್ಕೆ ಹೆಚ್ಕೊಬೇಕು, ಹಂಗಾರೆ ಮಿಕ್ಸಿಗೆ ಗ್ರೈಂಡ್ರ್ ಆಗುತ್ತೆ. ಆಮೇಲೆ ಏನೇನು ಹಾಕಬೇಕು ಅಂತ ಈ ವಿಡಿಯೋದಾಗ ಹೇಳ್ತೀನಿ ಬನ್ನಿ. ಫಸ್ಟಿಗೆ ಜೀರಿಗೆ ತಗೊಂಡು ಒಂದು ಗಿಳ್ಳಗೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು, ಹಾಗೆ ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿನಿ, ಹಾಗೆ ಕೊಬ್ಬರಿನ ಹೆಚ್ಚಿಟ್ಕೊಂಡು, ಹಾಗೆ ಉಪ್ಪು ಅರ್ಧ ಕೊಬ್ಬರಿನ ಮಿಕ್ಸಿಗೆ ಗ್ರೈಂಡ್ ಮಾಡಿಟ್ಕೊಂಡಿನಿ. ಅದ್ರೊಳಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ. ಹಾಗೆ ಕೊಬ್ಬರಿ ಎಲ್ಲ ಹಾಕಿದ ಮಿಕ್ಸಿಗೆ ಗ್ರೈಂಡ್ ಎಲ್ಲ ಆದಮೇಲೆ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡ್ರೆ ಕೊಬ್ಬರಿಗೆ ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಣಮೆಣ್ಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಇನ್ನು ಅರ್ಧ ಬೆಳ್ಳುಳ್ಳಿನ ಆಮೇಲೆ ಹಾಕೋಣಂತೆ. ಅರ್ಧ ಬೆಳ್ಳುಳ್ಳಿ ಹಾಕಿದ್ದಾದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ, ಘಮಕ್ಕೆ ಚೆನ್ನಾಗಿರುತ್ತೆ ಅಂತ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಗ್ರೈಂಡ್ ಮಾಡ್ಕೊಂಬಂದು ನೋಡಿರಿ ಕೊಬ್ಬರಿ ಚಟ್ನಿ ಈ ಥರ ರೆಡಿ ಇದೆ. ಒಂದು 6 ತಿಂಗಳು 3 ತಿಂಗಳ ತನಕ ಏನಾಗಲ್ಲ, ಚೆನ್ನಾಗಿರುತ್ತೆ. ನೀರೇನು ಮುಟ್ಸಿರಲ್ಲ. ಅನ್ನಕ್ಕೆ ತುಪ್ಪದ ಜೊತೆಗೆ ಹಾಗೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ಮೊಸರು ಹಾಕೊಂಡು ತಿನ್ಬೋದು, ಹಾಗೆ ರೊಟ್ಟಿ ಜೊತೆಗೂ ತಿನ್ಬೋದು. ಹಾಗೆ ನೋಡಿರಿ ಒಂದು ಡಬ್ಬಿಗೆ ತುಂಬಿಕೊಂಡು ಕೊಬ್ಬರಿ ಚಟ್ನಿ ಒಂದು 2 ತಿಂಗಳು ಬಂದರೆ ಸಾಕು, ಚೆನ್ನಾಗಿರುತ್ತೆ. ಮಾಡ್ಕೊಳ್ರಿ, ಮನೇಲೆಲ್ಲರೂ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಅನ್ನ ಮಾಡಿ ಅದಕ್ಕೆ ಕೊಬ್ಬರಿ ಚಟ್ನಿ ಮೇಲೆ ಉದುರಿಸ್ಕೊಂಡು ಮತ್ತು ಸ್ವಲ್ಪ ಸೈಡಿಗೆ ಹಾಕೊಂಡು ತುಪ್ಪ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಹಾಗೆ ಚಪಾತಿಗೂ ಸೈಡಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮೊಸರು ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಜೊತೆಗೆ ಇಲ್ಲ ಚಪಾತಿ ಜೊತೆಗೆ ಹಾಗೆ ತಿನ್ಬೋದು, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಪ್ಲೀಸ್. ಎಲ್ಲರಿಗೂ ಕೇಳ್ಕೊಳೋದು ಇಷ್ಟೇ. ನೋಡಿರಿ ಯಾವ ಥರ ಇದೆ ಅಂತ ಕೊಬ್ಬರಿ ಚಟ್ನಿ. ಎಲ್ಲರೂ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ಬಾಯ್ ಬಾಯ್.